ಈ ಸ್ಫೋಟಗೊಂಡಿರುವಂತಹ ಕಾರಿನ ಅಸಲಿ ಮಾಲೀಕರು ಹಾಗಾದ್ರೆ ಯಾರು? ಎರಡು ಹೆಸರು ಕೇಳಿ ಬರ್ತಾ ಇದೆ. ಸಲ್ಮಾನ್, ತಾರಿಕ್. ಮಾಲೀಕರು ಯಾರಿದ್ರದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. i20 ಕಾರಿನ ಮೂಲ ಮಾಲೀಕ ಸಲ್ಮಾನ್ ನಿಂದ ದೇವೇಂದರ್ಗೆ ಈ ಕಾರನ್ನ ಮಾರಾಟ ಮಾಡಲಾಗಿದೆ. ಆ ಬಳಿಕ ದೇವೇಂದರ್ನಿಂದ ತಾರಿಕ್ಗೆ ಕಾರು ಮಾರಾಟ ಮಾಡಲಾಗಿದೆ. ಪುಲ್ವಾಮಾದ ತಾರಿಕ್ಗೆ ಕಾರನ್ನ ಮಾರಿದ ದೇವೇಂದರ್. ಪುಲ್ವಾಮಾದ ಶಂಭೂರ ಗ್ರಾಮದ ತಾರಿಕನ್ನ ಈಗ ಬಂಧಿಸಿ ತನಿಖಾ ತಂಡಗಳಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇಬ್ಬರನ್ನ ಬಂಧಿಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಬಂಧಿಸಲಾಗಿದೆ. ಒಂದು, ಕಾರಿನ ಮೂಲ ಓನರ್ ಯಾರು, ಯಾರಿಂದ ಯಾರಿಗೆ ಮಾರಾಟ ಆಯಿತು, ಅದನ್ನ ಚಲಾವಣೆ ಮಾಡ್ತಾ ಇದ್ದವರು ಯಾರು, ಆ ಸಂದರ್ಭದಲ್ಲಿ ಒಂದಷ್ಟು ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ. ಅದರ ಜೊತೆಯಲ್ಲಿ ಸಿಸಿಟಿವಿ ಫುಟೇಜಸ್ ಇದೆಲ್ಲವನ್ನೂ ಕೂಡ ಆಧರಿಸಿ ಆ ಕಾರ್ ಯಾವ ಕಡೆಯಿಂದ ಬಂತು, ಆ ನಂತರದಲ್ಲಿ ಅದರ ಮೂಲ ಉದ್ದೇಶ ಏನಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಸಾಕಷ್ಟು ತನಿಖೆಗಳನ್ನ ಒಂದು ಹಂತದಲ್ಲಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾರಿನ ಮೂಲ ಮಾಲೀಕರು ಯಾರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖಾ ತಂಡ ಪತ್ತೆ ಹಚ್ಚಿದೆ. ಈ ಕಾರಿನ ಮೂಲ ಮಾಲೀಕ ಸಲ್ಮಾನ್ ಅನ್ನೋದು ಗೊತ್ತಾಗಿದೆ. ಸಲ್ಮಾನ್ನಿಂದ ದೇವೇಂದರ್ಗೆ ಆ ಕಾರನ್ನ ಮಾರಾಟ ಮಾಡಲಾಗುತ್ತೆ. ಆನಂತರ ದೇವೇಂದರ್ನಿಂದ ಈ ಪುಲ್ವಾಮಾ ಮೂಲದ ತಾರಿಕ್ಗೆ ಕಾರನ್ನ ಮಾರಾಟ ಮಾಡಲಾಗಿದೆ. बहुत सारे गाड़ी है बेटा, क्या है यार, सिलेंडर वाला गैस होगा। ಈ ಸ್ಫೋಟಗೊಂಡಿರುವಂತಹ ಕಾರಿನ ಅಸಲಿ ಮಾಲೀಕರು ಹಾಗಾದ್ರೆ ಯಾರು? ಎರಡು ಹೆಸರು ಕೇಳಿ ಬರ್ತಾ ಇದೆ. ಸಲ್ಮಾನ್, ತಾರಿಕ್. ಮಾಲೀಕರು ಯಾರಿದ್ರದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. i20 ಕಾರಿನ ಮೂಲ ಮಾಲೀಕ ಸಲ್ಮಾನ್ ನಿಂದ ದೇವೇಂದರ್ಗೆ ಈ ಕಾರನ್ನ ಮಾರಾಟ ಮಾಡಲಾಗಿದೆ. ಆ ಬಳಿಕ ದೇವೇಂದರ್ನಿಂದ ತಾರಿಕ್ಗೆ ಕಾರು ಮಾರಾಟ ಮಾಡಲಾಗಿದೆ. ಪುಲ್ವಾಮಾದ ತಾರಿಕ್ಗೆ ಕಾರನ್ನ ಮಾರಿದ ದೇವೇಂದರ್. ಪುಲ್ವಾಮಾದ ಶಂಭೂರ ಗ್ರಾಮದ ತಾರಿಕನ್ನ ಈಗ ಬಂಧಿಸಿ ತನಿಖಾ ತಂಡಗಳಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇಬ್ಬರನ್ನ ಬಂಧಿಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಬಂಧಿಸಲಾಗಿದೆ. ಒಂದು, ಕಾರಿನ ಮೂಲ ಓನರ್ ಯಾರು, ಯಾರಿಂದ ಯಾರಿಗೆ ಮಾರಾಟ ಆಯಿತು, ಅದನ್ನ ಚಲಾವಣೆ ಮಾಡ್ತಾ ಇದ್ದವರು ಯಾರು, ಆ ಸಂದರ್ಭದಲ್ಲಿ ಒಂದಷ್ಟು ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ. ಅದರ ಜೊತೆಯಲ್ಲಿ ಸಿಸಿಟಿವಿ ಫುಟೇಜಸ್ ಇದೆಲ್ಲವನ್ನೂ ಕೂಡ ಆಧರಿಸಿ ಆ ಕಾರ್ ಯಾವ ಕಡೆಯಿಂದ ಬಂತು, ಆ ನಂತರದಲ್ಲಿ ಅದರ ಮೂಲ ಉದ್ದೇಶ ಏನಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಸಾಕಷ್ಟು ತನಿಖೆಗಳನ್ನ ಒಂದು ಹಂತದಲ್ಲಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾರಿನ ಮೂಲ ಮಾಲೀಕರು ಯಾರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖಾ ತಂಡ ಪತ್ತೆ ಹಚ್ಚಿದೆ. ಈ ಕಾರಿನ ಮೂಲ ಮಾಲೀಕ ಸಲ್ಮಾನ್ ಅನ್ನೋದು ಗೊತ್ತಾಗಿದೆ. ಸಲ್ಮಾನ್ನಿಂದ ದೇವೇಂದರ್ಗೆ ಆ ಕಾರನ್ನ ಮಾರಾಟ ಮಾಡಲಾಗುತ್ತೆ. ಆನಂತರ ದೇವೇಂದರ್ನಿಂದ ಈ ಪುಲ್ವಾಮಾ ಮೂಲದ ತಾರಿಕ್ಗೆ ಕಾರನ್ನ ಮಾರಾಟ ಮಾಡಲಾಗಿದೆ. बहुत सारे गाड़ी है बेटा, क्या है यार, सिलेंडर वाला गैस होगा। ಈ ಸ್ಫೋಟಗೊಂಡಿರುವಂತಹ ಕಾರಿನ ಅಸಲಿ ಮಾಲೀಕರು ಹಾಗಾದ್ರೆ ಯಾರು? ಎರಡು ಹೆಸರು ಕೇಳಿ ಬರ್ತಾ ಇದೆ. ಸಲ್ಮಾನ್, ತಾರಿಕ್. ಮಾಲೀಕರು ಯಾರಿದ್ರದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. i20 ಕಾರಿನ ಮೂಲ ಮಾಲೀಕ ಸಲ್ಮಾನ್ ನಿಂದ ದೇವೇಂದರ್ಗೆ ಈ ಕಾರನ್ನ ಮಾರಾಟ ಮಾಡಲಾಗಿದೆ. ಆ ಬಳಿಕ ದೇವೇಂದರ್ನಿಂದ ತಾರಿಕ್ಗೆ ಕಾರು ಮಾರಾಟ ಮಾಡಲಾಗಿದೆ. ಪುಲ್ವಾಮಾದ ತಾರಿಕ್ಗೆ ಕಾರನ್ನ ಮಾರಿದ ದೇವೇಂದರ್. ಪುಲ್ವಾಮಾದ ಶಂಭೂರ ಗ್ರಾಮದ ತಾರಿಕನ್ನ ಈಗ ಬಂಧಿಸಿ ತನಿಖಾ ತಂಡಗಳಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇಬ್ಬರನ್ನ ಬಂಧಿಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಬಂಧಿಸಲಾಗಿದೆ. ಒಂದು, ಕಾರಿನ ಮೂಲ ಓನರ್ ಯಾರು, ಯಾರಿಂದ ಯಾರಿಗೆ ಮಾರಾಟ ಆಯಿತು, ಅದನ್ನ ಚಲಾವಣೆ ಮಾಡ್ತಾ ಇದ್ದವರು ಯಾರು, ಆ ಸಂದರ್ಭದಲ್ಲಿ ಒಂದಷ್ಟು ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ. ಅದರ ಜೊತೆಯಲ್ಲಿ ಸಿಸಿಟಿವಿ ಫುಟೇಜಸ್ ಇದೆಲ್ಲವನ್ನೂ ಕೂಡ ಆಧರಿಸಿ ಆ ಕಾರ್ ಯಾವ ಕಡೆಯಿಂದ ಬಂತು, ಆ ನಂತರದಲ್ಲಿ ಅದರ ಮೂಲ ಉದ್ದೇಶ ಏನಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಸಾಕಷ್ಟು ತನಿಖೆಗಳನ್ನ ಒಂದು ಹಂತದಲ್ಲಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾರಿನ ಮೂಲ ಮಾಲೀಕರು ಯಾರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖಾ ತಂಡ ಪತ್ತೆ ಹಚ್ಚಿದೆ. ಈ ಕಾರಿನ ಮೂಲ ಮಾಲೀಕ ಸಲ್ಮಾನ್ ಅನ್ನೋದು ಗೊತ್ತಾಗಿದೆ. ಸಲ್ಮಾನ್ನಿಂದ ದೇವೇಂದರ್ಗೆ ಆ ಕಾರನ್ನ ಮಾರಾಟ ಮಾಡಲಾಗುತ್ತೆ. ಆನಂತರ ದೇವೇಂದರ್ನಿಂದ ಈ ಪುಲ್ವಾಮಾ ಮೂಲದ ತಾರಿಕ್ಗೆ ಕಾರನ್ನ ಮಾರಾಟ ಮಾಡಲಾಗಿದೆ. बहुत सारे गाड़ी है बेटा, क्या है यार, सिलेंडर वाला गैस होगा। ಈ ಸ್ಫೋಟಗೊಂಡಿರುವಂತಹ ಕಾರಿನ ಅಸಲಿ ಮಾಲೀಕರು ಹಾಗಾದ್ರೆ ಯಾರು? ಎರಡು ಹೆಸರು ಕೇಳಿ ಬರ್ತಾ ಇದೆ. ಸಲ್ಮಾನ್, ತಾರಿಕ್. ಮಾಲೀಕರು ಯಾರಿದ್ರದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. i20 ಕಾರಿನ ಮೂಲ ಮಾಲೀಕ ಸಲ್ಮಾನ್ ನಿಂದ ದೇವೇಂದರ್ಗೆ ಈ ಕಾರನ್ನ
ಮಾರಾಟ ಮಾಡಲಾಗಿದೆ. ಆ ಬಳಿಕ ದೇವೇಂದರ್ನಿಂದ ತಾರೀಕ್ಗೆ ಕಾರು ಮಾರಾಟ ಮಾಡಲಾಗಿದೆ. ಪುಲ್ವಾಮಾದ ತಾರೀಕ್ಗೆ ಕಾರನ್ನ ಮಾರಿದ ದೇವೇಂದರ್. ಪುಲ್ವಾಮಾದ ಶಂಭೂರ ಗ್ರಾಮದ ತಾರೀಖನ್ನ ಈಗ ಬಂಧಿಸಿ ತನಿಖಾ ತಂಡಗಳಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇಬ್ಬರನ್ನ ಬಂಧಿಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಬಂಧಿಸಲಾಗಿದೆ. ಒಂದು ಕಾರಿನ ಮೂಲ ಓನರ್ ಯಾರು, ಯಾರಿಂದ ಯಾರಿಗೆ ಮಾರಾಟ ಆಯಿತು, ಅದನ್ನ ಚಲಾವಣೆ ಮಾಡ್ತಾ ಇದ್ದವರು ಯಾರು, ಆ ಸಂದರ್ಭದಲ್ಲಿ ಒಂದಷ್ಟು ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ. ಅದರ ಜೊತೆಯಲ್ಲಿ ಸಿಸಿಟಿವಿ ಫುಟೇಜಸ್ ಇದೆಲ್ಲವನ್ನೂ ಕೂಡ ಆಧರಿಸಿ ಆ ಕಾರ್ ಯಾವ ಕಡೆಯಿಂದ ಬಂತು, ಆ ನಂತರದಲ್ಲಿ ಅದರ ಮೂಲ ಉದ್ದೇಶ ಏನಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಸಾಕಷ್ಟು ತನಿಖೆಗಳನ್ನ ಒಂದು ಹಂತದಲ್ಲಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾರಿನ ಮೂಲ ಮಾಲೀಕರು ಯಾರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖಾ ತಂಡ ಪತ್ತೆ ಹಚ್ಚಿದೆ. ಈ ಕಾರಿನ ಮೂಲ ಮಾಲೀಕ ಸಲ್ಮಾನ್ ಅನ್ನೋದು ಗೊತ್ತಾಗಿದೆ. ಸಲ್ಮಾನ್ನಿಂದ ದೇವೇಂದರ್ಗೆ ಆ ಕಾರನ್ನ ಮಾರಾಟ ಮಾಡಲಾಗುತ್ತೆ. ಆನಂತರ ದೇವೇಂದರ್ನಿಂದ ಈ ಪುಲ್ವಾಮಾ ಮೂಲದ ತಾರೀಕ್ಗೆ ಕಾರನ್ನ ಮಾರಾಟ ಮಾಡಲಾಗುತ್ತೆ. अब बहुत सारे गाड़ियाँ बेटा क्या है यार, ये सिलेंडर वाला गैस होगा. ಈ ಸ್ಫೋಟಗೊಂಡಿರುವಂತಹ ಕಾರಿನ ಅಸಲಿ ಮಾಲೀಕರು ಹಾಗಾದ್ರೆ ಯಾರು? ಎರಡು ಹೆಸರು ಕೇಳಿ ಬರ್ತಾ ಇದೆ. ಸಲ್ಮಾನ್, ತಾರೀಕ್. ಮಾಲೀಕರು ಯಾರಿದ್ರದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. i20 ಕಾರಿನ ಮೂಲ ಮಾಲೀಕ ಸಲ್ಮಾನ್ನಿಂದ ದೇವೇಂದರ್ಗೆ ಈ ಕಾರನ್ನ ಮಾರಾಟ ಮಾಡಲಾಗಿದೆ. ಆ ಬಳಿಕ ದೇವೇಂದರ್ನಿಂದ ತಾರೀಕ್ಗೆ ಕಾರು ಮಾರಾಟ ಮಾಡಲಾಗಿದೆ. ಪುಲ್ವಾಮಾದ ತಾರೀಕ್ಗೆ ಕಾರನ್ನ ಮಾರಿದ ದೇವೇಂದರ್. ಪುಲ್ವಾಮಾದ ಶಂಭೂರ ಗ್ರಾಮದ ತಾರೀಖನ್ನ ಈಗ ಬಂಧಿಸಿ ತನಿಖಾ ತಂಡಗಳಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇಬ್ಬರನ್ನ ಬಂಧಿಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಬಂಧಿಸಲಾಗಿದೆ. ಒಂದು ಕಾರಿನ ಮೂಲ ಓನರ್ ಯಾರು, ಯಾರಿಂದ ಯಾರಿಗೆ ಮಾರಾಟ ಆಯಿತು, ಅದನ್ನ ಚಲಾವಣೆ ಮಾಡ್ತಾ ಇದ್ದವರು ಯಾರು, ಆ ಸಂದರ್ಭದಲ್ಲಿ ಒಂದಷ್ಟು ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ. ಅದರ ಜೊತೆಯಲ್ಲಿ ಸಿಸಿಟಿವಿ ಫುಟೇಜಸ್ ಇದೆಲ್ಲವನ್ನೂ ಕೂಡ ಆಧರಿಸಿ ಆ ಕಾರ್ ಯಾವ ಕಡೆಯಿಂದ ಬಂತು, ಆ ನಂತರದಲ್ಲಿ ಅದರ ಮೂಲ ಉದ್ದೇಶ ಏನಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಸಾಕಷ್ಟು ತನಿಖೆಗಳನ್ನ ಒಂದು ಹಂತದಲ್ಲಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾರಿನ ಮೂಲ ಮಾಲೀಕರು ಯಾರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖಾ ತಂಡ ಪತ್ತೆ ಹಚ್ಚಿದೆ. ಈ ಕಾರಿನ ಮೂಲ ಮಾಲೀಕ ಸಲ್ಮಾನ್ ಅನ್ನೋದು ಗೊತ್ತಾಗಿದೆ. ಸಲ್ಮಾನ್ನಿಂದ ದೇವೇಂದರ್ಗೆ ಆ ಕಾರನ್ನ ಮಾರಾಟ ಮಾಡಲಾಗುತ್ತೆ. ಆನಂತರ ದೇವೇಂದರ್ನಿಂದ ಈ ಪುಲ್ವಾಮಾ ಮೂಲದ ತಾರೀಕ್ಗೆ ಕಾರನ್ನ ಮಾರಾಟ ಮಾಡಲಾಗಿದೆ. अब बहुत सारे गाड़ियाँ बेटा क्या है यार, ये सिलेंडर वाला गैस होगा. ಈ ಸ್ಫೋಟಗೊಂಡಿರುವಂತಹ ಕಾರಿನ ಅಸಲಿ ಮಾಲೀಕರು ಹಾಗಾದ್ರೆ ಯಾರು? ಎರಡು ಹೆಸರು ಕೇಳಿ ಬರ್ತಾ ಇದೆ. ಸಲ್ಮಾನ್, ತಾರೀಕ್. ಮಾಲೀಕರು ಯಾರಿದ್ರದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. i20 ಕಾರಿನ ಮೂಲ ಮಾಲೀಕ ಸಲ್ಮಾನ್ನಿಂದ ದೇವೇಂದರ್ಗೆ ಈ ಕಾರನ್ನ ಮಾರಾಟ ಮಾಡಲಾಗಿದೆ. ಆ ಬಳಿಕ ದೇವೇಂದರ್ನಿಂದ ತಾರೀಕ್ಗೆ ಕಾರು ಮಾರಾಟ ಮಾಡಲಾಗಿದೆ. ಪುಲ್ವಾಮಾದ ತಾರೀಕ್ಗೆ ಕಾರನ್ನ ಮಾರಿದ ದೇವೇಂದರ್. ಪುಲ್ವಾಮಾದ ಶಂಭೂರ ಗ್ರಾಮದ ತಾರೀಖನ್ನ ಈಗ ಬಂಧಿಸಿ ತನಿಖಾ ತಂಡಗಳಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇಬ್ಬರನ್ನ ಬಂಧಿಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಬಂಧಿಸಲಾಗಿದೆ. ಒಂದು ಕಾರಿನ ಮೂಲ ಓನರ್ ಯಾರು, ಯಾರಿಂದ ಯಾರಿಗೆ ಮಾರಾಟ ಆಯಿತು, ಅದನ್ನ ಚಲಾವಣೆ ಮಾಡ್ತಾ ಇದ್ದವರು ಯಾರು, ಆ ಸಂದರ್ಭದಲ್ಲಿ ಒಂದಷ್ಟು ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ. ಅದರ ಜೊತೆಯಲ್ಲಿ ಸಿಸಿಟಿವಿ ಫುಟೇಜಸ್ ಇದೆಲ್ಲವನ್ನೂ ಕೂಡ ಆಧರಿಸಿ ಆ ಕಾರ್ ಯಾವ ಕಡೆಯಿಂದ ಬಂತು, ಆ ನಂತರದಲ್ಲಿ ಅದರ ಮೂಲ ಉದ್ದೇಶ ಏನಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಸಾಕಷ್ಟು ತನಿಖೆಗಳನ್ನ ಒಂದು ಹಂತದಲ್ಲಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾರಿನ ಮೂಲ ಮಾಲೀಕರು ಯಾರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖಾ ತಂಡ ಪತ್ತೆ ಹಚ್ಚಿದೆ. ಈ ಕಾರಿನ ಮೂಲ ಮಾಲೀಕ ಸಲ್ಮಾನ್ ಅನ್ನೋದು ಗೊತ್ತಾಗಿದೆ. ಸಲ್ಮಾನ್ನಿಂದ ದೇವೇಂದರ್ಗೆ ಆ ಕಾರನ್ನ ಮಾರಾಟ ಮಾಡಲಾಗುತ್ತೆ. ಆನಂತರ ದೇವೇಂದರ್ನಿಂದ ಈ ಪುಲ್ವಾಮಾ ಮೂಲದ ತಾರೀಕ್ಗೆ ಕಾರನ್ನ ಮಾರಾಟ ಮಾಡಲಾಗಿದೆ. अब बहुत सारे गाड़ियाँ बेटा क्या है यार, ये सिलेंडर वाला गैस होगा.